ಡಿವೈನ್ ಆಗಿರಲಿ ಅಂತ. ಒಂದು ಗಂಡು ಹೆಣ್ಣಿಗೆ ಅದರ್ವೈಸ್ ಪ್ರೇಮಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ನೀವು? ಯಾಕಂದರೆ ಕೋರ್ಟ್ ಹತ್ರ ಹೋದ್ರೆ ಇವತ್ತು ಸಿವಿಲ್ ಕೋರ್ಟು ಅಲ್ಲಿ ಇಲ್ಲಿ ಹೋಗಿ ನೋಡಿದಾಗ ಡಿವೋರ್ಸ್ ಕೋರ್ಟ್ ಹತ್ರ ಹೋದ್ರೇ ಜಾಸ್ತಿ ಜನ ಇದ್ದಾರೆ. ಅಂದರೆ ಈಗ ಕಂಪ್ಯಾಟಿಬಿಲಿಟಿ ಇಶ್ಯೂಯಿಂದ ಸೊ ಎಲ್ಲರೂ ಡಿವೋರ್ಸ್ ಆಗ್ತಿರುವಂಥದ್ದು ಅದು ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಏನು ಹೇಳ್ತೀರಾ ಸರ್ ಅಂಥವ್ರಿಗೆಲ್ಲ? ಯಾಕಂದರೆ ತುಂಬ ಕಷ್ಟಪಟ್ಟು ಫ್ಯಾಮಿಲಿನ ಫೇಸ್ ಮಾಡಿ ಕಾನೂನಲ್ಲಿ ಇರುವಂಥ ಏನು ಹೇಳ್ತೀವಿ ನಾವು, ಹಕ್ಕು ಪಡ್ಕೊಳ್ಳೋದಾಗಲಿ ಸೌಲಭ್ಯ ಆಗಲಿ, ಅದರ ಡಿವೋರ್ಸ್ ಕೂಡ ಒಂದಾಗಿರುತ್ತೆ ಯಾವಾಗ್ಲೂ. ಅಂದರೆ ಯಾರನ್ನು ಯಾರು ಬಲವಂತ ಮಾಡಿ ಇರಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ಒಂದು ಲೈಕ್ ಬ್ಯೂಟಿ ಆಫ್ ದ ಲಾ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ದಯಮಾಡಿ ಸರಿ ಮಾಡಿ. ಅಂದರೆ ಎಲ್ರಿಗೂ ಬದುಕಕ್ಕೆ ಹಕ್ಕಿದೆ, ಯಾರು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಹೌದು, ಯಾರು ಸಮಸ್ಯೆಯಲ್ಲಿ ಸಿಕ್ಕಾಕೋಬೇಡಿ. ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನರಳೋದಕ್ಕಿಂತ ದಯಮಾಡಿ ದೂರ ಚೆನ್ನಾಗಿದ್ಬಿಟ್ಟು ನಗ್ನಗ್ತಾ ಇದ್ಬಿಡಿ ಅಲ್ವಾ. ಯಾರೋ ಆಡ್ಕೋತಾರೆ ಅಂತನೋ ಯಾರೋ ಇನ್ನೇನೋ ಹೇಳ್ತಾರೆ ಅಂದ್ರೆ ಅವ್ರಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಬದುಕಿ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಪೇಪರ್ ತೆಗೆದು ನೋಡಿದ್ರೆ, ಟಿ ವಿ ತೆಗೆದು ನೋಡಿದ್ರೆ ವಯಸ್ ವರ್ಷ ಹೆಣ್ಣನ್ನು ಗಂಡು ಕೊಲ್ತಾ ಇದ್ದಾನೆ, ಗಂಡು ಹೆಣ್ಣನ್ನು ಕೊಲ್ತಾ ಇದ್ದಾರೆ, ಸುಪಾರಿ ಕೊಟ್ಕೊಂಡು ಕೊಲ್ತಾ ಇದ್ದಾರೆ, ನೋಡಿದ್ರೆ ಪೀಸ್ ಮಾಡಿ ಹಾಕ್ಕೋತಾ ಇದ್ದಾರೆ. ಅಂದರೆ ಒಂದು ಗಂಡು ಒಂದು ಹೆಣ್ಣು ಮಧ್ಯೆನೇ ಆ ದ್ವೇಷ ಹೆಂಗಿದ್ರೆ ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾ ಇದೆ. ಅಂಥ ಪರಿಸ್ಥಿತಿ ಬಂದಾಗ ಯಾಕಿರಬೇಕು? ಇಲ್ಲ. ಆಮೇಲೆ ಯಾರಿಗೋ ನಾವು ಇಲ್ಲ ಅವ್ರೇನೋ ಅಂದ್ಬಿಡ್ತಾರೆ, ರೇ ಜನ ಅಂತಾನೆ ಇರ್ತಾರೆ, ನಿಮ್ಮನ್ನು ಎಲ್ಲಿದ್ರು ಅಂತಿರ್ತಾರೆ. ಅದು ಯಾರಿಗೂ ತಪ್ಪಿದ್ದಲ್ಲ, ಸೂರ್ಯ ಚಂದ್ರನಿಗೆ ತಪ್ಪಿದ್ದಲ್ಲ, ಪ್ರೈಮ್ ಮಿನಿಸ್ಟ್ರಿಗೆ ತಪ್ಪಿದ್ದಲ್ಲ, ಚೀಫ್ ಮಿನಿಸ್ಟ್ರಿಗೆ ತಪ್ಪಿದ್ದಲ್ಲ. ಪ್ರತಿ ದಿವಸ ನೋಡಿ ಆಡ್ಕೋತಾನೆ ಇರ್ತಾರೆ. ನಿಮ್ಮದೇನು, ನಿಮ್ಮ ಕೆಲಸ ನೀವು ಮಾಡ್ತಿರ್ಬೇಕು. ಯಾರೋ ಆಡ್ಕೋತಾರೆ ಅಂತ ಬದುಕೋದಿಲ್ಲ. ನಿಮಗೆ ಒಂದು ಹಕ್ಕಿದೆ, ಅದೇ ಕಾನೂನಲ್ಲಿ ಒಂದು ಹಕ್ಕಿದೆ. ಹಕ್ಕನ್ನು ಪಡ್ಕೊಂಡು ನೆಮ್ಮದಿಯಾಗಿ ದಯವಿಟ್ಟು ಚೆನ್ನಾಗಿರಿ. ಮಾರಿದ್ರೆ ಒಬ್ರಿಗೊಬ್ರು ವಿಷ ಹಾಕ್ಕೊಂಡು ಸಾಯ್ತಾ ಇದ್ದಾರೆ ಇವತ್ತು. ಯಾರು ಫಸ್ಟ್ ಆಗ್ತಾರೆ ಅನ್ನೋ ರೇಸ್ ಬಿದ್ದೋಗಿದೆ. ನಾನು ಗಂಡನಿಗೆ ಫಸ್ಟ್ ಆಗ್ತೀನ ಇಲ್ಲ ಹೆಂಡತಿ ನನಗೆ ಫಸ್ಟ್ ಆಗ್ತಿಲ್ಲ ಅನ್ನೋ ರೇಸಿಗೆ ಬಿದ್ದೋಗಿ ಒಬ್ರಿಗೊಬ್ರು ಒಂದೊಂದು ಗ್ಲಾಸ್ ನೀರು ಕುಡಿಯೋಕ್ಕೂ ನಡುಕ್ತಾ ಇದ್ದಾರೆ ಇವತ್ತು. ಅದ್ರ ಬದ್ದು ದೂರ ಚೆನ್ನಾಗಿರಿ. ನೀವೆಲ್ಲ ತುಂಬ ಲಕ್ಕಿ. ಹೌದು ಅಲ್ಲ ಮಾಸಿ, ಭಯ ಆಗುತ್ತೆ. ಇಲ್ಲ ಹೌದು, ನಾನು ಹೇಳೋದು ಅದೇ ಅಲ್ವಾ. ನೀವು ಕಾನೂನು ನೋಡಿ ಎಷ್ಟು ಸಹಾಯ ಮಾಡುತ್ತೆ. ಕಾನೂನು ಅನ್ನೋದೇ ಹಂಗೇನೆ. ಸ್ವಲ್ಪ ವಿದ್ಯಾವಂತರಾಗಿ ಒಂದು ಸ್ವಲ್ಪ ವಿವೇಕ ಇಟ್ಕೊಂಡು ತೀರಾ ಆಗ್ತಾನೆ ಇಲ್ಲ, ಕತ್ತಿಗೆ ಬಂದಿದೆ ಅಂದರೆ ಯಾಕಮ್ಮ? ಸರ್, ಎಷ್ಟು ಅಪ್ಡೇಟ್ ಇರ್ತೀರಾ ನೀವು ಮತ್ತು ಎಷ್ಟು ಅಪ್ಡೇಟ್ ಇದ್ದೀರಾ ಅಂತ ನನಗೊಂದು ಪ್ರಶ್ನೆ ಕ್ರಿಯೇಟ್ ಆಗಿದೆ. ಯಾಕಂದರೆ ಈಗಿನ ಜೆನ್ಜಿ ಕಿಡ್ಸ್ಗಳನ್ನು ನೀವು ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ, ತುಂಬ ಸ್ಟಡಿ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಈ ಸಿನಿಮಾದಲ್ಲಿ ನಾನೊಂದು ಎಲ್ಲೋ ಕೇಳಿದೆ, ಎಲ್ಲಿ ಸಾಂಗಲ್ಲಿ ಕೇಳಿದ್ನ ಡೈಲಾಗ್ಸಲ್ಲಿ ಕೇಳಿದ್ನ ಗೊತ್ತಿಲ್ಲ, ಗ್ರೀನ್ ಫ್ಲ್ಯಾಗ್ ಅನ್ನೋದನ್ನು ಕೇಳಿದೆ. ಅಫ್ಕೋರ್ಸ್ ಈಗ ಅದು ಕೇಳಿ ಬರ್ತಿರೋದು ಗ್ರೀನ್ ಫ್ಲ್ಯಾಗ್ ಅನ್ನೋದು, ಅದು ಜೆನ್ಜಿಗಳದ್ದು ಮಾತು ಅದು. ಸೊ ನಿಮಗೆ ಎಲ್ಲಿ ಸಿಗ್ತಿದೆ? ನಿಮ್ಮ ಮಕ್ಕಳಿಂದ ಸಿಗ್ತಿದೆಯಾ ಆ ವರ್ಡ್ಸ್ಗಳೆಲ್ಲ? ಅದರ್ವೈಸ್ ನೀವೇ ಸೋಷಿಯಲ್ ಮೀಡಿಯಾದಲ್ಲೋ ಅದರ್ವೈಸ್ ಜೆನ್ಜಿಗಳ ಕಿಡ್ಸ್ಗಳ ಜೊತೆ ಮಾತಾಡ್ಬಿಟ್ಟು ಅರ್ಥ ಮಾಡ್ಕೊಳ್ತಿರೋದು ಹೇಗೆ ಈ ಥರ ಅಪ್ಡೇಟು? ಎರಡು ಜೆನ್ಜಿಗಳಿಂದನೂ ಆಗುತ್ತೆ, ಮಕ್ಕಳಿಂದನೂ ತಿಳ್ಕೊತಾ ಇರ್ತೀನಿ ಏನು ನಡೀತಿದೆ ವಿಷಯಗಳು ಅಂತ ಕೇಳೋದು. ಆಮೇಲೆ ಏನು ಸಮಾಚಾರ ಅಂತಾರಲ್ಲ ಹಂಗೆ. ತಿಳ್ಕೊತಾ ಇರ್ತೀನಿ, ಎಲ್ಲ ಆಲ್ಮೋಸ್ಟ್ ತಿಳ್ಕೊತಾ ಇರ್ತೀನಿ. ಇಲ್ಲಂದರೆ ಕಷ್ಟ ಅಲ್ಲಮ್ಮ. ಅಪ್ಡೇಟ್ ಆಗಿದ್ರೆ ಔಟ್ಡೇಟ್ ಮಾಡಕ್ಕೆ ಬಿಡ್ತಾರೆ ಇಲ್ಲಿ. ಜೆನ್ಜಿಗಳಿಗೆ ಕೊಡೋ ಮೆಸೇಜ್ ಏನು? ದುಡುಕಿ, ಆತ್ಮಹತ್ಯೆ ಮತ್ತು ಕೊಲೆ ಎರಡೂ ಮಾಡೋಕ್ಕೆ ಹೋಗ್ಬೇಡಿ. ಆತ್ಮಹತ್ಯೆನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಕೊಂದುಬಿಡ್ತೀನಿ ಅಂತಲೂ ಎರಡೂ ಈಸಿಯಾಗಿ ತೊಗೋತಾ ಇದ್ದೀರಾ. ಆತ್ಮಹತ್ಯೆನೂ ಈಸಿಯಾಗಿ ತೊಗೋತಾ ಇದ್ದೀರಾ, ಕೊಲೆ ಮಾಡೋದು ಈಸಿಯಾಗಿ ತೊಗೋತಾ ಇದ್ದೀರಾ. ಯಾಕೆಂದ್ರೆ ನಾನು ತುಂಬ ನೋಡ್ತಿರ್ತೀನಿ ಟಿ ವಿಲಿ ಪೇಪರಲ್ಲಿ ಎಲ್ಲನೂ. ಎರಡೂ ತಮಾಷೆ ವಿಷಯ ಅಲ್ಲ. ಎರಡರಲ್ಲೂ ನಿಮ್ಗೆ ದೊಡ್ಡ ಮಟ್ಟಿಗೆ ನಿಮ್ಮ ಮನೆಯವ್ರು ನರಳ್ತಾರೆ, ನಿಮ್ಮ ಅಪ್ಪ ಅಮ್ಮ ನರಳ್ತಾರೆ. ಅವ್ರನ್ನ ನೋಯಿಸ್ಬೇಡಿ ಅಂತ ಹೇಳಕ್ಕೆ ಸಾಧ್ಯ. ಅಷ್ಟೇ ಜೆನ್ಸಿಗಳಿಗೆ ನಾವು ಹೇಳ್ಬೇಕು ಇವತ್ತು. ಎಲ್ಲ ಓದ್ಕೊಳ್ಳಿ, ಸಖತ್ತಾಗಿ ಓದ್ಕೊಳ್ಳಿ. ಆಮೇಲೆ ಬೇಸಿಕ್ ಕಾನೂನು ತಿಳ್ಕೊಳ್ಳಿ. ಅವಾಗ ನಿಮ್ಗೆ ಒಬ್ಬ ಹೊಡಿಬೇಕಾ ಬೈಬೇಕಾ ನಿಮ್ಗೆ ಗೊತ್ತಾಗುತ್ತೆ. ಈ ಕಾನೂನು ಅರಿವಿಲ್ಲ ಅಂದಾಗ ನಾವೇನು ಬೇಕಾದ್ರೂ ಮಾಡಿಬಿಡ್ತೀವಿ. ಅದನ್ನು ಮಾಡಬಾರ್ದು.